ನನ್ನ ಪ್ರಿಯ ಮಾನವನೇ, ಲೋಕವನ್ನು ಗೆಲ್ಲುವ ಮೊದಲು ನಿನ್ನ ಮನಸ್ಸನ್ನು ಗೆಲ್ಲಲು ಕಲಿತುಕೋ. ಗಾಳಿಯು ಬಲವಾಗಿ ಬೀಸಿದರೂ ಆಳವಾದ ಸಮುದ್ರದ ತಳ ಅಲುಗಾಡುವುದಿಲ್ಲ. ಹಾಗೆಯೇ ಜ್ಞಾನದಿಂದ ಸ್ಥಿರವಾದ ಮನಸ್ಸು ಸುಖದಲ್ಲೂ ಹಾರುವುದಿಲ್ಲ, ದುಃಖದಲ್ಲೂ ಕುಗ್ಗುವುದಿಲ್ಲ. ನಾನು ಗೀತೆಯಲ್ಲಿ ಹೇಳಿದ್ದೇನೆ, ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ. ಭಗವದ್ಗೀತೆ ಅಂದರೆ ಮನಸ್ಸನ್ನು ಜಯಿಸಿದವನಿಗೆ ಅವನ ಮನಸ್ಸೇ ಅವನ ಶ್ರೇಷ್ಠ ಸ್ನೇಹಿತ. ಆಸೆಗಳು ನಿನ್ನನ್ನು ಎಳೆಯುತ್ತವೆ, ಅಹಂಕಾರ ನಿನ್ನನ್ನು ಕುರುಡಾಗಿಸುತ್ತದೆ, ಕೋಪ ನಿನ್ನ ವಿವೇಕವನ್ನು ಕಸಿದುಕೊಳ್ಳುತ್ತದೆ. ಆದರೆ ಧರ್ಮದಲ್ಲಿ ಸ್ಥಿರವಾದ ಹೃದಯವನ್ನು ಯಾವುದೂ ಬಂಧಿಸಲಾರದು. ಫಲಕ್ಕಾಗಿ ಅಲ್ಲ, ಕರ್ತವ್ಯಕ್ಕಾಗಿ ಕೆಲಸ ಮಾಡು. ಪ್ರಶಂಸೆಯಲ್ಲಿ ಗರ್ವಪಡಬೇಡ, ವಿಫಲತೆಯಲ್ಲಿ ನಿರಾಶರಾಗಬೇಡ. ಪ್ರತಿಯೊಂದು ಕಾರ್ಯವನ್ನೂ ನನಗೆ ಅರ್ಪಿಸಿ ಸಮಚಿತ್ತದಿಂದ ಮುಂದೆ ಸಾಗು. ನೆನಪಿಡು, ಕಮಲವು ನೀರಿನಲ್ಲಿದ್ದರೂ ನೀರಿನಿಂದ ಒದ್ದೆಯಾಗುವುದಿಲ್ಲ. ಹಾಗೆಯೇ ಲೋಕದಲ್ಲಿ ಬದುಕು, ಆದರೆ ಆಸಕ್ತಿ ಮತ್ತು ಅಹಂಕಾರಕ್ಕೆ ಬಂಧಿಯಾಗಬೇಡ. ನನ್ನ ಪ್ರಿಯವನೇ, ಮನಸ್ಸನ್ನು ಸತ್ಯದಿಂದ ಶುದ್ಧಗೊಳಿಸು, ಹೃದಯವನ್ನು ಭಕ್ತಿಯಿಂದ ತುಂಬಿಸು, ಕರ್ಮವನ್ನು ನಿಸ್ವಾರ್ಥವಾಗಿ ಮಾಡು, ಧರ್ಮವನ್ನು ಎಂದಿಗೂ ಬಿಡಬೇಡ. ಆಗ ನಿನ್ನ ಜೀವನವು ಭಯದಿಂದಲ್ಲ, ಜ್ಞಾನದಿಂದ ಸಾಗುತ್ತದೆ, ಅಶಾಂತಿಯಿಂದಲ್ಲ, ಶಾಂತಿಯಿಂದ ಅರಳುತ್ತದೆ. ನಾನು ಸದಾ ನಿನ್ನೊಂದಿಗಿದ್ದೇನೆ.